ನೋಡಿ ಆಕ್ಸಿಡೆಂಟ್ ಆಗಿ ಹೋಗಿದೆ ಪಾಪ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐವತ್ತು ಎಲ್ಲರಿಗೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಟೈಮ್ ಬಂದ್ಬಿಟ್ಟು 8 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆನೆ ಬೇಗ ಎದ್ದಿದೆ, ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು. ಅದಕ್ಕೋಸ್ಕರ ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಕಸ ಎಲ್ಲ ಗುಡಿಸಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ನಾವು ಹಾಸ್ಪಿಟ್ಲಿಗೆ ಹೊಡಬೇಕು. ಬನ್ನಿ. ಆನ್ ದ ವೇ ಚಾರ್ಜ್ ಹಾಕ್ತೀನಿ. ಸೊ ಇವಾಗ ಆನ್ ದ ವೇ ಹೋಗ್ತಾ ಅಲ್ಲೆಲ್ಲರೂ ತಿಂಡಿ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಸ್ವಲ್ಪ ಬೇಗ ಹೋಗಬೇಕು. ನಮ್ಮ ಯಜಮಾನ್ರು ಅಲ್ಲಿಂದ ಬಂದು ಎಲ್ಲೋ ಹೊರಗಡೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಿದ್ದೀವಿ. ಎಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ, ಒಂದು 10-11 ಓ ಕ್ಲಾಕಿಗೆ ಹೋಗ್ತಿದ್ದೋ. ಇವಾಗ 8 ಗಂಟೆಗೆ ಎದ್ದು, ಅಲ್ಲ ಬೇಗನೆ ಎದ್ದು ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿ, ತಿಂಡಿ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗುತ್ತೆ ಅಂತ. ಸೊ ಆನ್ ದ ವೇ ಅಲ್ಲೆಲ್ಲರೂ ಹೋಗ್ತಾ ಒಂದು ಇಡ್ಲಿ ಏನಾದ್ರು ತಿನ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು. ನೀವು ನನ್ನ ಜೊತೆ ಬನ್ನಿ, ಹೋಗೋಣ. ಎಂತಕ್ಕೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಅಂತ ಅಲ್ಲ, ಆದರೆ ಹೇಳ್ತೀನಿ, ಇಲ್ಲಾಂದರೆ ಹೇಳಲ್ಲ. ಇವಾಗ ನಾನು ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿಬೇಕು. ಮತ್ತು ಸೀಬೆಕಾಯಿ ಇಟ್ಟಿದ್ದೀನಿ, ನೀಟಾಗಿ ತೊಳೆದು ಇದೊಂದು ತಿಂದು ಅಲ್ಲಿ ಹೋಗಿದ್ವಲ್ಲ ತಮಿಳ್ನಾಡಿಗೆ, ಅಲ್ಲಿ ತೊಗೊಬಂದಿದ್ದೆ. ಇವಾಗ ಬಿಸಿನೀರು ಕುಡಿಬಿಟ್ಟು ಸೀಬೆಕಾಯಿ ತಿಂದ್ಬಿಟ್ಟು ನಾವೀಗ ಹೊರಡಬೇಕು. ನಮ್ಮ ಯಜಮಾನ್ರಲ್ಲಿ ರೂಮಲ್ಲಿ ರೆಡಿ ಆಗ್ತಿದ್ದಾರೆ. ಎಲ್ಲ ತಿಂದ್ಬಿಟ್ಟು ಹೋಗ್ಬೇಕು ಗೈಸ್. ಏನು ಹೇಳ್ತಾರೋ ನಮ್ಗೆ ಭಯ ಇದೆ. ಹೋಗ್ಬಿಟ್ಟು ಬಿಸಿನೀರು ಕಾಯ್ತಿದೆ. ಬೆಳಗ್ಗೆ ನಿಂಗೆ ನಿಂಬೆಹಣ್ಣು ಇರ್ಬೇಕಾ? ಸೊ ಬಿಸಿನೀರು ಬೇಡ, ಗಾಡಿಲೇ ಹೋಗೋಣ. ಕಾರಲ್ಲಿ ಎಂತಿಗೆ ಗೈಸ್, ಗಾಡಿಲೇ ಹೋಗೋಣ. ಇವಾಗ ನಾವು ಸುತ್ತಳ್ಳಿ ಬ್ರಿಡ್ಜ್ ಹತ್ರ ಇದ್ದೀವಿ. ನೆನೇನು ಹಿಂಗೆ ಹೋಗುದು, ಇವತ್ತು ಹಿಂಗೆ ಹೋಗುದು. ನಾವು ತೋರಿಸ್ತಾ ಇದ್ದಲ್ಲಿ ಚೈನಾಗದಲ್ವಾ, ನಾವು ಹಾಸ್ಪಿಟಲ್ ತೋರಿಸ್ತಾ ಇರೋದು ಚೈನಾಗದಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಹೋಗಿ ಬರೋಷ್ಟಲ್ಲೇ ಒಂದು 1 ಅವರ್ ಆಗೋಗ್ಬಿಡುತ್ತೆ ನೋಡಿ ಟ್ರಾಫಿಕ್ ಅಲ್ಲಿ. ಅದು ಬೆಳಗ್ಗೆ ಟೈಮ್ ಹೋದ್ರೆ ಪೀಕ್ ಅವರ್ಸ್ ಬೇರೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ನಾವು ಯಾವಾಗ್ಲೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಒಂದೇ ಹೋಟ್ಲಲ್ಲಿ ನಾವು ಪ್ರಿಫರ್ ಮಾಡ್ತಿದ್ದೋ, ದುರ್ಗಾಶ್ರೀ ಹೋಟ್ಲಲ್ಲಿ. ಯಾವಾಗ್ಲೂ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೋ, ಯಾಕೆಂದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ತಿತ್ತು. ಇವಾಗ ಅದೇನಾಗಿದೆ ಅಂತ ತೋರಿಸ್ತಿದ್ದೀನಿ. ಸಿಲಿಂಡರ್ ಲೀಕ್ ಆಗೋ ಏನೋ ಗೊತ್ತಿಲ್ಲ, ಬಸ್ಟ್ ಆಗ್ತಿದೆ. ಇಲ್ಲಿ ನೋಡಿ, ಫುಲ್ ಗ್ಲಾಸ್ ಎಲ್ಲ ಹೋಗಿದೆ. ತುಂಬಾ ಚೆನ್ನಾಗಿ ಬ್ರೇಕ್ಫಾಸ್ಟ್ ಸಿಗ್ತಿತ್ತು. ಏನು ಅಕ್ಕಿ ರೊಟ್ಟಿ ಮತ್ತೆ ಬಿಸಿಬೇಳೆ ಬಾತು, ಇಡ್ಲಿ ತುಂಬಾ ಚೆನ್ನಾಗಿರ್ತಿತ್ತು. ನಾನು ಬ್ರೇಕ್ಫಾಸ್ಟೇ ಮಾಡ್ತಿರ್ಲಿಲ್ಲ ಮನೆಯಲ್ಲಿ. ಯಾವಾಗ್ಲೂ ನಾನು ಇಲ್ಲೇ ತಿನ್ಬೇಕಿತ್ತು. ಯಾವಾಗ ಹಾಸ್ಪಿಟ್ಲಿಗೆ ಹೋದ್ರು ಸ್ವಲ್ಪ ಫೀಲ್ ಆಗುತ್ತೆ ಈ ತರ ಎಲ್ಲ ಆದ್ರೆ. ಮತ್ತೆ ನಿನ್ನೆ ಒಂದೆಲ್ಲೋ ಆಗಿದೆ. ಸೊ ಅದಕ್ಕೆ ಹೇಳೋದು, ಹುಷಾರಾಗಿ ನೋಡ್ಕೋಬೇಕು ಅಂತ. ಇವಾಗ ಆಲ್ಮೋಸ್ಟ್ ಅಲ್ಲಿ ನಾಗರಬಾವಿ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ನೋಡಿ, ಯಾರಿಗೂ ಆಕ್ಸಿಡೆಂಟ್ ಆಗಿದೆ. ನೋಡಿ ಆಕ್ಸಿಡೆಂಟ್ ಆಗಿ ಹೋಗಿದೆ ಪಾಪ. ಗೈಸ್ ಕುಡ್ದ್ಬಿಟ್ಟು, ಅದಕ್ಕೆ ಹೇಳೋದು, ಕುಡ್ದು ಗಾಡಿ ಓಡಿಸ್ಬಿಟ್ಟು ಸೇಫ್ ಆಗಿ ಓಡಿಸ್ಬೇಕು ಅಂತ. ಅವ್ರನ್ನೇನ್ ತಪ್ಪಿಲ್ಲ ಅನ್ಸುತ್ತೆ. ಆಕ್ಚುಲಿ ಇವನೇ ಹೋಗಿ ಗಾಡಿ ಗುದ್ದಿರೋದು. ಕುಡ್ತಿದ್ದಾನೆ, ಬೆಳಗ್ಗೆನೆ ಗಾಡಿ ತಗೊಂಡೋಗಿ ಗುದ್ದಿದ್ದಾನೆ. ಡ್ಯಾಮೇಜ್ ಆಗಿದೆ ಗಾಡಿ. ಅದೇನ್ ಚೀಟಿ ಡ್ಯಾಮೇಜ್ ಆಗಿರೋದು, ಬೈಕ್ ಬಂಪರ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಹೇಳೋದು, ಬಂಪರ್ ಸ್ವಲ್ಪ ಮುಂದ್ಗಡೆ ಹೋಗಿದೆ ಗೈಸ್. ಕುಡ್ದ್ಬಿಟ್ಟು ಗಾಡಿ ಓಡಿಸ್ಬೇಡಿ, ಸೇಫ್ ಆಗಿ ಗಾಡಿ ಓಡಿಸಿ. ಇಲ್ಲಾಂದ್ರೆ ನೋಡಿ ಪಾಪ ಅಲ್ಲಿ ಜನ ಇದ್ದಾರೆ, ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ. ಯಾರನ್ನು ಬಿಡ್ಸಕ್ಕಂತೂ ಹೋಗಲ್ಲ, ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಾವು ಹೋಗೋಣ ಅನ್ಕೊಂಡು ಹಾಸ್ಪಿಟಲ್ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು ಟಿಫನೇ ಮಾಡಿಲ್ಲ ಗೈಸ್. ಅಲ್ಲಿ ಹಾಸ್ಪಿಟಲ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲೂ ಚೆನ್ನಾಗಿದೆ. ಹೋಟ್ಲ್ ಹೆಸರು ಗೊತ್ತಿಲ್ಲ, ಅಲ್ಲೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಇಡ್ಲಿ ಹಾಕಿ, ಅದ್ರ ಚಟ್ನಿ ಹಾಕಿ ಅಲ್ಲೇ ಹೋಗ್ರೆ ನಡಿ ಇಡ್ಲಿ. ಓಕೆ ನೋಡಿ, ಗಿಡಗಳು ತಗೋಬೇಕು ಫಸ್ಟ್. ನಾನು ಪಾಪ
ಕೆಲ್ಸಕ್ಕೆ ಹೋಗೋರೆಲ್ಲ ಹೆಂಗ್ ಹೋಗ್ತಾರೆ ಟೈಮ್ ಕರೆಕ್ಟಾಗಿ ಅಂತ. ಇಷ್ಟೊಂದು ಟ್ರಾಫಿಕ್ ಆಗ್ಬಿಟ್ರೆ ಹೆವಿ ಟ್ರಾಫಿಕ್ ಇದೆಯಪ್ಪ ಬೆಂಗಳೂರಲ್ಲಿ. ಅದು ಕೆಲ್ಸದ ಪೀಕ್ ಅವರ್ಸ್ ಅಲ್ಲಿ ಮಾತ್ರ ಇನ್ನೂ ಟ್ರಾಫಿಕ್ ಇರುತ್ತೆ. ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ನಾಯಿಂಡಳ್ಳಿನಾ ನಾಯಿಂಡಳ್ಳಿಲಿದ್ದೀವಿ. ನಾನು ಏನಕ್ಕೆ ನಮ್ಮ ಯಜಮಾನ್ರನ್ನ ಕೇಳೋದು ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಅವ್ರಿಗೆ ಗೊತ್ತಿರುತ್ತೆ ಅಲ್ಲ, ಕನ್ಫರ್ಮ್ ಮಾಡ್ಕೊತೀವಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಜಯನಗರ್ ಹೋಗಕ್ಕೆ 1 hour ಬೇಕು ಇಲ್ಲಿಂದ. ನೋಡಿ ಅವಾಗ ನಮ್ಮ ಯಜಮಾನ್ ಇದ್ರ ಕಾಲೇಜ್ ರೋಡಲ್ಲಿದ್ದಾಗ ಹೊರಟೋಗ್ಬಿಡ್ತಾರೆ ಹಿಂಗೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ರೈಟಲ್ಲಿ ಜಾಯ್ನ್ ಆಗ್ತಾರೆ. ಇದೇನು ರೋಡ್ ಫ್ರೀ ಆಗಿದೆ ಇಲ್ಲಿ ನೋಡಿ. ಗೈಸ್ ಇವಾಗ ಆಲ್ಮೋಸ್ಟ್ ಆಲ್ ನಾವು ಹಾಸ್ಪಿಟಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ನೋಡಿ ಜಯನಗರ್ ಹತ್ರ ಇದ್ದೀವಿ. ಇಲ್ಲೂ ಸಿಗ್ನಲ್. ಫೈನಲಿ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನಾಯಿಂಡಳ್ಳಿ ಎತ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಇಷ್ಟ ಇದು ಹೊರಗಡೆ ಹೋಗೋದು. ಚೆನ್ನಾಗಿರುತ್ತೆ, ಬಿಸಿಲಿರಲ್ಲ, ಏನಿರಲ್ಲ, ಆರಾಮಾಗಿ ಹೋಗ್ಬೋದು. ಸರಿ ಮುಗಿಸ್ಕೊಂಡು ಆಯ್ತು. ಟೈಮ್ ಬಂದ್ಬಿಟ್ಟು 12 ಗಂಟೆ. ನಾವು ಹೋಗಿದ್ದು 9 ಗಂಟೆ, ವಾಪಸ್ ಹೋಗ್ತಿರೋದು 12 ಗಂಟೆ. ಅಲ್ಲಿ ಹೋದ್ರೆ ಅಷ್ಟೊತ್ತೇ ಆಗೋದು. ಹಾಸ್ಪಿಟಲ್ಗೆ ಹೋದ್ರೆ 4 hour 5 hour ಕಾಯ್ಲೇಬೇಕು ನಾವು. ಬೆಳಿಗ್ಗೆ ಹೋಗ್ತೀವಿ ಅಂದ್ರೆ ಮಧ್ಯಾಹ್ನ 1-2 ಗಂಟೆಗೆ ನಾವು ಈಚೆ ಬರೋಕ್ಕಾಗಲ್ಲ. ಅಷ್ಟೊಂದು ಜನ ಇರ್ತಾರೆ. ಅದೊಂದು ಫಿಶ್ದೊಂದು ಚೇಂಜ್ ಮಾಡಿಸ್ಬೇಕು. ಅದೊಂದು ಸ್ಟ್ಯಾಂಡ್ ತಗೊಂಡ್ಬಂದಿದ್ದು, ಅದಕ್ಕಾದ್ರೆ ಚೇಂಜ್ ಮಾಡಿಸ್ತೀನಿ. ಇಲ್ಲ ಅಂದ್ರೆ ನಾ ಯಾವಾಗಾದ್ರು ಬರೋಣ ಬಿಡಿಸ್ತೀನಿ. ನಾನು ಟೈಮ್ ಆಯ್ತು ಅಂದ್ರೆ, ಇಲ್ಲಾಂದ್ರೆ ಟೈಮ್ ಇತ್ತು ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು. ಅದೊಂದು ವೀಕ್ ಆಯ್ತು ತಗೊಬಂದು ಚೇಂಜ್ ಮಾಡಿಸ್ಬೇಕು ಅದನ್ನ. ಸೊ ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಅವರು ಆಫೀಸ್ಗೆ ಹೋದರು. ಇವಾಗ ನಾನು ಏನಾದ್ರು ಅಡುಗೆ ಮಾಡಬೇಕು. ಒಬ್ಳಿಗೆ ಏನು ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಹೋಟೆಲ್ಗೆ ಏನಾದರೂ ಹೋಗ್ಬಿಟ್ಟು ತಿನ್ಕೊಂಬರ್ತೀನಿ. ಇಲ್ಲಾಂದರೆ ಒಬ್ಳಿಗೆ ಇಲ್ಲಾಂದರೆ ಏನಾದರೂ ಮಾಡ್ತೀನಿ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು. ಇನ್ನೇನಾದ್ರೂ ಊಟ ಅದೊಂದು ಇದು ಮಾಡಿಕೊಂಡು ಬರಬೇಕು. ಮತ್ತೇನೊಂದು ನನಗೆ ಮೀಶೋ ಪ್ರಾಡಕ್ಟ್ದು ತೋರಿಸೋದೊಂದು ಇದೆ, ಅದೊಂದು ವ್ಲಾಗ್ ಮಾಡಬೇಕು. ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಅಪ್ಲೋಡ್ ವ್ಲಾಗ್ ಒಂದು ರೀಲ್ಸ್ ಮಾಡಬೇಕು. ಎಷ್ಟೊಂದು ಕೆಲಸ ಇದೆ ಗೈಸ್. ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಟೈಮ್ ಬಂದು 6:30. ಊಟ ಮಾಡಿ ಮಲಗ್ದೋಳು. ಇವಾಗ ಎದ್ದಿದ್ದೀನಿ. ನಮ್ಮ ಯಜಮಾನ್ರು ಬಂದು ಬೆಲ್ ಮಾಡಿದಾಗ ಮಲಗಿದ್ದಾರೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಅಡುಗೆ ಮಾಡಬೇಕು. ಬೆಳಗ್ಗೆನೂ ಮಾಡಿಲ್ಲ, ಮತ್ತು ಮಧ್ಯಾಹ್ನನೂ ಮಾಡಿಲ್ಲ. ಇವಾಗ ರೊಟ್ಟಿ ಹಾಕ್ಬಿಟ್ಟು ಏನಾದರೂ ಮಾಡಬೇಕು ಗೈಸ್. ನೋಡಿ ಕವರೆಲ್ಲ ಬಿದ್ದಿದೆ. ಸೀಬೆಕಾಯಿ ಎಷ್ಟು ಅಂದಿದ್ದು ನಾವು, ಆಯ್ತು ತೊಗೊಂಬಂದಿದ್ದು. ಇನ್ನು 2 ಇದೆ. ಇದೊಂದೇನೋ ಆಗ್ಬಿಟ್ಟಿದೆ ನೋಡಿ. ಇದೊಂದೇ ಡ್ಯಾಮೇಜ್ ಆಗಿರೋ ಈ ಥರ. ಈ ಸೀಬೆಕಾಯಿ ಚೆನ್ನಾಗಿದೆ. ನೀಟಾಗಿ ತೊಳೆದು ಉಪ್ಪು ಖಾರ ಹಾಕ್ಬಿಟ್ಟು ಇಡಬೇಕು ಗೈಸ್. ಇನ್ನು ಕಸ ಗುಡಿಸಲ್ಲ. ಆಲ್ರೆಡಿ 6:30 ಆಗಿದೆ ಗೈಸ್. ಇವಾಗ ನಾವು ಫಿಶ್ ತಿನ್ನೋಕ್ಕೆ ಇದ್ದೀವಿ. ಎಲ್ಲಿ ಅಂದರೆ ನಾವು ಹಳೆ ಮನೆ ಹತ್ರ ಇತ್ತಲ್ಲ, ಅಲ್ಲಿ ಫಿಶ್ ತವಾ ಸಖತ್ತಾಗಿ ಮಾಡ್ತಾರೆ. ನಾನು ತಿನ್ನಲ್ಲ, ನನಗೆ ಇಷ್ಟ ಇಲ್ಲ ಫಿಶ್ಶು. ಅವರು ಫಿಶ್ ತಿನ್ನೋಕ್ಕೆ ಹೋಗ್ತಾರೆ. ಅಲ್ಲೇ ಕಬಾಬ್ ಇದೆ. ಮತ್ತು ಇನ್ನೇನು ಅಲ್ಲಿ ಏನಾದ್ರು ನೋಡ್ತೀನಿ, ಏನಾರು ಇದೆ ತಿಂತೀನಿ. ಯಾರು ತಿನ್ನಲ್ಲ ನಾನು. ಇವಾಗ ಅವ್ರು ರೆಡಿ ಆಗ್ತಿದ್ದಾರೆ. ಸೊ ಇವಾಗ ಗಾಡಿ ತೆಗ್ದೀಚೆ ನಿಲ್ಲಿಸ್ಬೇಕು. ಆಮೇಲೆ ಇವ್ರು ಬರ್ತಾರೆ. ನಾನು ಡ್ರೈವರಾ, ನನ್ನ ಗಾಡಿ ತೆಗ್ದೀಚೆ ನಿಲ್ಸೋಕ್ಕೆ
ಹಾಂ ಇವಾಗ ಗಾಡಿ ತೆಗೆದು ನಿಲ್ಲಿಸ್ಬೇಕು ಗೈಸ್. ಚಾರ್ಜರ್ ಎಷ್ಟೈತೆ ಗಾಡೀಲಿ? 33. ನಾನು ಅವಾಗಲೇ ಬಂದು ಹಾಕೋಣ ಅನ್ಕೊಂಡೆ, ಮರ್ತೋದೆ. ಅಲ್ಲಿಂದ ಬಂದಮೇಲೆ ಲೈಟಾಗಿ 2 ರೊಟ್ಟಿ 2 ತಿನ್ನಲ್ಲ, ಒಂದೊಂದೇ, ನನಗೊಂದು ಅವ್ರಿಗೂ 1.5 ಅಷ್ಟೇ. ಪಾರ್ಸಲ್ಲ? ಹಾಂ ಬೇಡ, ಅಲ್ಲೇ ತಿನ್ನೋಣ. ಅಕಸ್ಮಾತ್ ನಾನು ಫಿಶ್ ತಿನ್ನಲ್ವಲ್ಲ, ನಾನು ಫಿಶ್ ತಿನ್ನಲ್ಲ. ಫಿಶ್ ಅಂದರೆ ಆಗಲ್ಲ, ಅದೊಂಥರ ಆಗುತ್ತೆ. ಅಟ್ಲೀಸ್ಟ್ ಕಬಾಬ್ ಆದರೆ ಒಂದು 3 ಪೀಸ್ ತಿನ್ಬೋದು ಅಷ್ಟೇ ಕಬಾಬು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಆದರೆ ಹೋಟೆಲಲ್ಲೆಲ್ಲ ಎಂಪರಲ್ಲೆಲ್ಲ ಆರಾಮಾಗಿ ತಿನ್ಬೋದು. ಊಟಕ್ಕೆ ಹೋಗ್ಬಿಡೋಣ? ಹಾಂ, ಇಲ್ಲಾಂದ್ರೆ ಇದು ತಗೋ, ಟಾಟೈಸ್ ತಗೋ, ಕೊಟ್ಬಿಟ್ಟು ಬರೋಣ, ಹಂಗೆ ಊಟ ಮಾಡ್ಕೊಂಡ್ಬಂದ್ಬಿಡೋಣ. ಮಳೆಯಲ್ಲಿ ಬರ್ತೈತೆ, ಕೆಲಸ ಹಂಗೆ ಮಾಡೋಣ ಸಿನಾ. ಅಲ್ಲಿಂದ ಬರೋಷ್ಟರಲ್ಲಿ 8 ಗಂಟೆ ಆಗುತ್ತೆ. ಆರಾಮಾಗಿ ಗೈಸ್. ಏನು ಫಿಶ್ದು? ನಾವು ಒಂದು ಸ್ಟ್ಯಾಂಡ್ ತಗೊಂಡ್ಬಂದಿದ್ದು ಫಿಶ್ ಟ್ಯಾಂಕಿಗೆ. ಅದು ವರ್ತೆ ಇಲ್ಲ, ಸುಮ್ಮನೆ ವೇಸ್ಟ್ ಅದು. ಅದನ್ನೇ ಫಿಶ್ ಬಂದ್ಬಿಟ್ಟು ನಿಂತ್ಕೊಳ್ಳೋದು ಥರ ತಗೊಂಬಂದಿದ್ದು. ಅದೇನು ಸುಮ್ಮನೆ ನೀರಲ್ಲಿ ಬಿದ್ದು ಹೋಗ್ತೈತೆ, ಅದು ವೇಸ್ಟು. ಆಮೇಲೆ ಇದನ್ನು ತಗೊಂಬಂದು, ಇದು ಯಾವತ್ತು ತಗೊಂಬಂದಿದ್ದು? ಸಂಡೇ. ಅವತ್ತು ನಾನು ಲಾಗೇ ಮಾಡಿಲ್ಲ ಗೈಸ್. ಇದು ತೊಗೊಂಬಂದಿದ್ದು, ಮತ್ತು ಟ್ಯಾಂಕ್ ಅಲ್ಲಿ ನೋಡಿ, ಟ್ಯಾಂಕ್ ತೊಗೊಂಬಂದಿದ್ದು, ಮತ್ತು ಹೊಸ ಫಿಲ್ಟ್ರ್ ಹಾಕ್ಸಿದ್ದು. ಹೊಸ ಫಿಲ್ಟ್ರ್ ತೋರಿಸ್ಲಾ? ಸರಿ, ಇಲ್ಲಿ ನೋಡಿ, ಇದು ಹಾಕ್ಸ್ದು. ಅವತ್ತು ಲಾಗ್ ಮಾಡೋ ಇದರಲ್ಲೇ ಇರಲಿಲ್ಲ, ಸೊ ಲಾಗ್ ಮಾಡಿರಲಿಲ್ಲ. ಮತ್ತು ರಾಮಚಂದ್ರಪುರಂಗೆ ಹೋಗಿದ್ದು. ರಾಮಚಂದ್ರಪುರಂಗೆ ಹೋಗಿದ್ದು. ನಮ್ಮ ಯಜಮಾನ್ರು ಹಿಂಗೆ ಮಾಡಬೇಡ, ಮೂಗು ಕಾಣಿಸುತ್ತೆ ಕೆಳಗಡೆ ಅಂತ ಹೇಳ್ತಿದ್ವಿ. ನಾನು ನೀವು ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ ನೋಡು, ಗ್ರೇ ನಂದು ಗ್ರೇ ನಿಂದು ಗ್ರೇ. ಸೊ ಅದೊಂದು ತೊಗೊಬಂದು ರಾಮಚಂದ್ರಪುರಮಲ್ಲಿ. ಇದು ಹೊಸದು, ಇದೊಂದು ತೊಗೊಬಂದು ಗೈಸ್. ಅದು ತಂದಾಗ ಇನ್ನೊಂದು ತಂದಿದ್ದು, ಅದು ಆಲ್ರೆಡಿ ಹೋಗಿತ್ತು. ಇವಾಗ ನೀನು ಊಟ ಅಂದರೆ ಊಟ, ಇಲ್ಲ ಅಂದರೆ ಫಿಶ್ ತಿಂತಿದ್ರೆ ಫಿಶ್ಶು. ಫಿಶ್ ತಿನ್ಕೊಂಡು ಊಟಕ್ಕೆ ಹೋಗೋಣ ಅಷ್ಟೇ ಗೈಸ್. ಅಲ್ಲಿ ಶ್ರೀನಿವಾಸ್ ಹೋಟೆಲ್ ಇದೆ ಲೆಗ್ಗೆರೆ ಹತ್ರ, ಸಖತ್ತಾಗಿ ಮಾಡ್ತಾರೆ ಗೈಸ್ ಅಲ್ಲಿ ಊಟ. ನಾನು ನಮ್ಮ ಯಜಮಾನ್ರು ಜಾಸ್ತಿ ಹೋಟ್ಲು ಎಲ್ಲೆಲ್ಲಿ ಟೇಸ್ಟ್ ಇರುತ್ತೆ ಅಂತ ಹುಡ್ಕೋದು ಜಾಸ್ತಿ. ಆ್ಯಕ್ಚುಲಿ ಬ್ಲ್ಯಾಕ್ ಹಾಕಿದರೆ ಪ್ಯಾಂಟು, ಅದು ಗ್ರೇ ಹಾಕಿದ್ದೀನಿ, ಅವ್ರು ಬ್ಲ್ಯಾಕ್ ಹಾಕಿದ್ದಾರೆ. ಇಲ್ಲಾಂದರೆ ಪರ್ಫೆಕ್ಟ್ ಮ್ಯಾಚ್ ಆಗೋದು. ಇವಾಗ ಇದನ್ನು ಆ್ಯಕ್ಚುಲಿ ಕೊಡಬೇಕು ಗೈಸ್, ಇದನ್ನು ಕೊಡಬೇಕು. ಸುಮ್ಮನೆ 1-2 ವಾರ ಅವ್ರು ವಾಪಸ್ ಕೊಡ್ತಾರೋ ಇಲ್ವೋ ಸಿನಾ. ಎಷ್ಟು ಗೊತ್ತಾಯಿತು, ಪ್ರೈಸ್ ಹಾಕಿಲ್ಲ, ಪ್ರೈಸ್ ಹಾಕಿಲ್ಲ. ನಾವು ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಫಿಶ್ ತಿಂದಾದ್ಮೇಲೆ ಶ್ರೀನಿವಾಸ್ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಹೋಗ್ತೀವಿ, ಇಲ್ಲ ಅಂತ ಅಂದರೆ ಮನೇಲೆ ರೊಟ್ಟಿ ಮಾಡಿಬಿಟ್ಟು, ಫೇವ್ರೆಟ್ ಗೊಡ್ಗಾರ ಇದೆ ಅಲ್ಲ, ಗೊಡ್ಗಾರ ಮಾಡಬೇಕು, ಅದನ್ನೇ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಆಗಲ್ಲ ಅಂತ ಅಂದರೆ ಶ್ರೀನಿವಾಸ್ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಲೈಟಾಗಿ ಏನಾದರೂ ಬರೋದು. ಈಗ ಆಲ್ರೆಡಿ ತಿಂದಿರ್ತಾನೆ ಫಿಶ್ಶು, ಸೊ ಅದಕ್ಕೆ ರಡ್ಡ ನಿಂತಿದೆ ನೋಡಿ, ಅಲ್ಲಿ ಫ್ರೈ ಮಾಡ್ತಿದ್ದಾರೆ. ಇವಾಗ ನಾನು ಫಿಶ್ ತಗೊಂಡಿಲ್ಲ, ನಂಗೆ ಯಾಕೋ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ಬೇಡ. ಶ್ರೀನಿವಾಸ್ ಹೋಟೆಲ್ಗೆ ಬಂದಿದ್ದೀವಿ. ಈ ಪಾರ್ಕಿಂಗ್ ಇರಲ್ಲ ಇಲ್ಲಿ, ಯಾವಾಗಲೂ ಇಲ್ಲಿ ಹಾಕ್ತೀಯಾ? ಇಲ್ಲಿ ಹಾಕ್ಬೋದು. ರೊಟ್ಟಿ ಏನಾದರೂ ಆರ್ಡರ್ ಮಾಡಬೇಕು ನೋಡಿ. ಫಿಶ್ ತಿನ್ಕೊಂಡ್ಬಂದು ಮತ್ತೆ ಊಟಕ್ಕೆ ಬಂದಿದ್ದಾರೆ. ಫಿಶ್ ತಿಂದಿನೂ 5 ನಿಮಿಷನೂ ಆಗಿಲ್ಲ. ಅಲ್ಲ ಮಾತಿಗಾದ್ರೂ ಬೇಡವಾ, ಒಂದು ಮಾತಿಗಾದ್ರೂ ತಿನ್ನು ಅಂತ ಬಕ್ರಾ ಸರ ಸುಮ್ಮನೆ ರೊಟ್ಟಿ ಏನಾದರೂ ಆರ್ಡ್ರ್ ಮಾಡಬೇಕು. ಬರಲಿ, ನಿಮ್ಗೆ ತೋರಿಸ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ. ಎಸ್ ಬಂತು. ಇದು ಹೈದ್ರಾಬಾದಿ
ನನಗೆ ಗ್ರೇವಿ ಮುದ್ದೆ ಸಖತ್ ಇಷ್ಟ ಆ್ಯಕ್ಚುಲಿ. ನೋಡಿ ಇಂಥ ಗಂಡ ಎಲ್ಲಿ ಸಿಗ್ತಾರೆ, ಅವರೇ ಬಡಿಸ್ತಾರೆ. ಹೋಟ್ಲಿಗೆ ಬೇಡ ಅಂದ್ರೆ ಅವರೇ ಕರ್ಕೊಂಡ್ಬರ್ತಾರೆ. ನನಗೆ ಫೇವ್ರೇಟ್. ನನಗೆ ಎರಡಷ್ಟೇ ನಾವು ಮಾಡಿದ್ದು, ತಿನ್ನೋಕ್ಕಾಗಲ್ಲ. ತಿನ್ಬಿಟ್ಟು ಸಿಗ್ತೀವಿ ಗೈಸ್. ಬೇಡ ತಿರ್ಗಿ ಕೊಡ, ಸ್ವಲ್ಪ ಹಾಗೆ ತಿರ್ಗು. ಚೌಟ್ರಲ್ಲಿ ಊಟ ಇದು ಮಾಡ್ಕೊಬರಮ್ಮ. ಹೊಡಿತಾರೆ. ಸೊ ಗೈಸ್, ಫೈನಲಿ ಊಟ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ನಮ್ಮ ಯಜಮಾನ್ರು ಗಾಡಿ ಚಾರ್ಜರ್ ಹಾಕ್ತಿದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಎಷ್ಟೈತೆ? 31 ಇದೆ. ಬೀಡ ತಿನ್ಕೊಂಡು ಸೊ ಫೈನಲಿ ಅವ್ರನ್ನ ತೋರಿಸ್ಬಾರ್ದು ಅವ್ರಿಗೆ. ನಾನು ಊಟಕ್ಕೆ ಹೋಗ್ಬೇಕು ಅಂತ ಹೋಗ್ಲಿಲ್ಲ. ನಾವು ಫಿಶ್ ತಿನ್ನೋಣ ಅಂತ ಹೋದ್ದು. ನಾನು ಫಿಶ್ ತಿನ್ಲಿಲ್ವಲ್ಲ, ಅದಕ್ಕೆ ಇನ್ನೇನು ಮಾಡ್ತೀಯ ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ಹೋಟೆಲ್ಗೆ ಹೋದೋ. ಶ್ರೀನಿವಾಸ್ ಹೋಟೆಲ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಯಾವಾಗಲೂ ಅಲ್ಲೇ. ಮಟನ್ ಅಂತ ಚಿಕನ್ ಅಂದರೆ ಅಲ್ಲಿ ಹೋಗ್ತೀವಿ. ಮತ್ತು ಕಾಳು ಸೂಪ್ ಅಂದರೆ ನಾಗರಬಾವಿಗೆ ಹೋಗ್ತೀವಿ. ನಾಗರಬಾವಿಗೆ ಹೋದಾಗ ಒಂದ್ಸತಿ ವೀಡಿಯೋ ಮಾಡ್ತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನನಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ಲೈಕ್, ಕಮೆಂಟ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾವು ವಾಕಿಂಗ್ ಹೋಗಬೇಕು. ಸ್ವಲ್ಪ ಜಾಸ್ತಿ ಊಟ ಮಾಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಓಕೆ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಲವ್ ಯು.